ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಸೆಪ್ಟೆಂಬರ್ ತಿಂಗಳ 19ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 11:33 ಇರಲಿದೆ. ನಂತರ ಚತುರ್ದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 8:34 ಇರಲಿದೆ. ನಂತರ ಮಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 11:29 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಯೋಗ. ಇದು ಈ ದಿನ ರಾತ್ರಿ 8:41 ಇರಲಿದೆ. ನಂತರ ಸಾಧ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕನ್ಯಾ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಅಂದರೆ ಕರ್ಕಾಟಕ ರಾಶಿಯಲ್ಲಿ ಚಂದ್ರ ಈ ದಿನ ಬೆಳಿಗ್ಗೆ 7:21 ಇರಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇದೆ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:46 ಮಧ್ಯಾಹ್ನ 12:17 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:44 ಬೆಳಿಗ್ಗೆ 9:15 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:19 ಸಂಜೆ 4:50 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:34 ಬೆಳಿಗ್ಗೆ 9:23 ಹಾಗೆ ಮಧ್ಯಾಹ್ನ 12:39 ಮಧ್ಯಾಹ್ನ 1:28 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:39 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 5:27 ಬೆಳಿಗ್ಗೆ 7:05 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:21. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ದಂಪತಿಗಳಿಗಾಗಲಿ ಪ್ರೇಮಿಗಳಿಗಾಗಲಿ ತುಂಬ ಅನುಕೂಲಕರ ಇರುವಂತಹ ದಿನ, ತುಂಬ ಮನರಂಜನೆ ಇರುವಂತಹ ದಿನ. ಹಾಗೆ ಸೌಂದರ್ಯಕ್ಕೆ, ಆಡಂಬರಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ ಶುಕ್ರ ಕಾರಕನಾಗಿರ್ತಾನೆ.
ಹಾಗಾಗಿ ಈ ದಿನ ಬಹಳ ವಿಶೇಷವಾದಂತಹ ಸಡಗರ ಸಂಭ್ರಮಗಳು ಕೆಲವರಿಗೆ ಇರುವಂತಹ ದಿನ ಕೂಡ. ಇನ್ನು ಮನೆಗಾಗ್ಲಿ ವಾಹನಕ್ಕಾಗ್ಲಿ ಕಾರಕನಾಗಿರುವಂತವನು ಶುಕ್ರ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನ ಆದಷ್ಟು ನೀವು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದಂತಹ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 13 ನಿಮಿಷದವರೆಗೆ, ಹಾಗೆ ಸಂಜೆ 5 ಗಂಟೆ 20 ನಿಮಿಷದಿಂದ ಸಂಜೆ 6 ಗಂಟೆ 22 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 15 ನಿಮಿಷದಿಂದ ರಾತ್ರಿ 1 ಗಂಟೆ 13 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು. ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣ ಆಗುತ್ತೆ. ಇನ್ನು ಈ ದಿನ ಇರುವಂತಹ ಶನಿ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಈ ಕಬ್ಬಿಣ ಮತ್ತೆ ಕಲ್ಲಿನ ವ್ಯಾಪಾರಿಗಳಿಗೆ ನಿಮ್ಮ ವ್ಯವಹಾರಗಳಲ್ಲಿ ಉತ್ತಮವಾದಂತಹ ಒಂದು ಪ್ರಗತಿ ಇರುತ್ತೆ. ಇನ್ನು ಈ ಜುಡಿಷಿಯಲ್ ಜಡ್ಜ್ಮೆಂಟ್ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣಗಳಿದ್ರೆ ಅಲ್ಲೂ ಕೂಡ ನಿಮಗೆ ಫೇವರಬಲ್ ಆಗಿರುವಂತಹ ಅನುಕೂಲಕರವಾಗಿರುವಂತಹ ಸನ್ನಿವೇಶ ಒದಗಿ ಬರುತ್ತೆ. ಈ ಶನಿ ಹೋರಾದಲ್ಲಿ ಈ ರೀತಿಯ ಕೆಲಸಗಳನ್ನು ನೀವು ಈ ದಿನ ಮುಂದುವರಿಸೋದ್ರಿಂದ. ಹಾಗಾಗಿ ಈ ದಿನ ಶನಿ ಹೋರ ಇರುವಂತಹ ಸಮಯ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 12 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 19 ನಿಮಿಷದಿಂದ ಸಂಜೆ 5 ಗಂಟೆ 20 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 16 ನಿಮಿಷದಿಂದ ರಾತ್ರಿ 12 ಗಂಟೆ 15 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ಚಂದ್ರ ಹೋರ ಕೂಡ ತುಂಬಾ ಚೆನ್ನಾಗಿದೆ. ಇದು ಕೂಡ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತೀರಿ, ಯಾರು ಖರೀದಿ ಮಾಡ್ತೀರಿ, ಅವರಿಗೆ ತುಂಬಾ ಅನುಕೂಲತೆಗಳಿರುತ್ತೆ. ಇನ್ನು ಹೋಟೆಲ್ ಉದ್ಯಮಿಗಳಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂತವ್ರಿಗೂ ಕೂಡ ಈ ಚಂದ್ರ ಹೋರಾದಲ್ಲಿ ತುಂಬಾ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಈ ದಿನ ಚಂದ್ರ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 11 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 18 ನಿಮಿಷದಿಂದ ಅಪರಾಹ್ನ 4 ಗಂಟೆ 19 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 17 ನಿಮಿಷದಿಂದ ರಾತ್ರಿ 11 ಗಂಟೆ 16 ನಿಮಿಷದವರೆಗೆ ಚಂದ್ರ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ರವಿ ಹೋರ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇದು ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗ್ಲಿ, ನಿಮ್ಮ ಪ್ರಯಾಣವನ್ನಾಗ್ಲಿ ಈ ದಿನ ಇರುವಂತಹ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗೆ ಗಣ್ಯರನ್ನ ಭೇಟಿ ಮಾಡಬೇಕು, ಹಿರಿಯರನ್ನ ಭೇಟಿ ಮಾಡಬೇಕು, ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡುವಂತಹ ವಿಚಾರಗಳೇನೇ ಇದ್ರೂ ಅದನ್ನ ರವಿ ಹೋರಾದಲ್ಲಿ ಮಾಡಬೇಡಿ. ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಹಾಗಾಗಿ ರವಿ ಹೋರ ಇರುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 8 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 15 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 16 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 20 ನಿಮಿಷದಿಂದ ರಾತ್ರಿ 8 ಗಂಟೆ 19 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು. ಅದೇ ರೀತಿ ಕೆಲವೊಂದು ನಿರ್ದಿಷ್ಟವಾದಂತಹ ಕೆಲಸ ಕಾರ್ಯಗಳನ್ನ ನಿರ್ದಿಷ್ಟವಾದ ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ. ಅದಕ್ಕಾಗಿನೇ ಪ್ರತಿನಿತ್ಯ ನೀವು ಪಂಚಾಂಗವನ್ನು ಓದಬೇಕು, ಪಂಚಾಂಗ ಶ್ರವಣ ಮಾಡಬೇಕು, ಪಂಚಾಂಗ ಪಠಣ ಮಾಡಬೇಕು. ಅದು ನಿಮಗೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನ ನೀವು ಅನುಸರಣೆ ಮಾಡಿ. ಆ ಸಮಯವನ್ನ, ಆ ಮುಹೂರ್ತವನ್ನ ಅನುಸರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ನಿಮಗೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ನೀವು ನಿರೀಕ್ಷೆ ಮಾಡಿದಂತಹ ಒಂದು ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈಗ ನಾವು ಪಿತೃಪಕ್ಷದಲ್ಲಿ ಇದ್ದೇವೆ. ಅಂದ್ರೆ ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪೂರ್ತಿ 16 ದಿನ ಏನಿದೆ ಇದು ಪಿತೃಪಕ್ಷವಾಗಿ ಆಚರಣೆ ಮಾಡುವಂಥದ್ದು. ಈ ದಿನ ತ್ರಯೋದಶಿಯ ತಿಥಿ ಇದೆ. ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ಮಹಾಪ್ರದೋಷ ಇರುವಂತಹ ದಿನ, ಹಾಗೆ ಮಾಸಿಕ ಶಿವರಾತ್ರಿಯನ್ನು ಆಚರಣೆ ಮಾಡುವಂತಹ ದಿನ ಕೂಡ. ಇನ್ನು ನಾಳೆಯ ದಿನ ಚತುರ್ದಶಿ. ಇದು ಕೂಡ ಈ ಪಿತೃಪಕ್ಷದಲ್ಲಿ ಬಹಳ ವಿಶೇಷವಾಗಿರುವಂತಹ ದಿನ.
ಏಕೆಂದ್ರೆ ಈ ನಾಳೆಯ ಚತುರ್ದಶಿಯನ್ನ ವಿಷ ಶಸ್ತ್ರ ಹತ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಇದನ್ನೇ ಘಾತ ಚತುರ್ದಶಿ ಅಂತ ಹೇಳಿ ಆಚರಣೆ ಮಾಡುವಂಥದ್ದಿದೆ. ಅಂದ್ರೆ ಯಾರಿಗೆ ಅನ್ಯಾಚುರಲ್ ಆಗಿ ಸಾವು ಉಂಟಾಗಿದೆ, ಅಂದ್ರೆ ಅವರಿಗೆ ಅಕಾಲಿಕ ಮರಣ ಉಂಟಾಗಿರುವಂಥದ್ದು, ಅಪಘಾತಗಳಿಂದ ಕೆಲವರು ಮರಣ ಹೊಂದಿರಬಹುದು, ಹಾಗೆ ವಿಷ ಜಂತುಗಳ ಕಡಿತದಿಂದ ಮರಣ ಆಗಿರ್ಬೋದು, ಅಥವಾ ಈ ಶಸ್ತ್ರಗಳಿಂದ ಮರಣ ಉಂಟಾಗಿರುವಂಥದ್ದು, ಅಥವಾ ವಿದ್ಯುತ್ತಿನಿಂದಾಗ್ಲಿ ನೀರಿನಿಂದಲಾಗ್ಲಿ ಅಪಮೃತ್ಯು ಉಂಟಾಗಿರುತ್ತೆ. ಅಂಥವ್ರಿಗೆಲ್ಲರಿಗೂ ಕೂಡ ನಾಳೆಯ ದಿನ ತರ್ಪಣವನ್ನು ಕೊಡುವಂಥದ್ದು, ಶ್ರಾದ್ದವನ್ನು ಮಾಡುವಂಥದ್ದನ್ನ ಮಾಡಬೇಕು. ಇದನ್ನೇ ಘಾತ ಚತುರ್ದಶಿ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ನಾಳಿದ್ದು ಭಾನುವಾರ ಅಮಾವಾಸ್ಯೆ. ಇದು ಮಹಾಲಯ ಅಮಾವಾಸ್ಯೆ ಅನ್ನುವಂಥದ್ದು ಅಥವಾ ಮಹಾನವಮಿ ಅಮಾವಾಸ್ಯೆ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇದು ಸರ್ವಪಿತೃ ಅಮಾವಾಸ್ಯೆ. ಇಲ್ಲಿಯವರೆಗೆ ಯಾರು ತರ್ಪಣವನ್ನು ಕೊಡಲಿಲ್ಲ, ಶ್ರಾದ್ದಾದಿಗಳನ್ನ ಮಾಡಿಲ್ಲ ಅಂಥವರು ಈ ಅಮಾವಾಸ್ಯೆಯ ದಿನ ನಿಮ್ಮನ್ನ ಅಗಲಿರುವಂತಹ ಪಿತೃಗಳಿಗೆ ವಿಶೇಷವಾದಂತಹ ಪೂಜೆಯನ್ನ ಮಾಡುವಂತಹ ಸಂದರ್ಭ ಇದು. ಹಾಗೆ ನಾವು ಮಾಡುವಂತಹ ಈ ಶ್ರಾದ್ದ ಕಾರ್ಯ ಏನಿದೆ ಅದನ್ನ ಶ್ರದ್ಧಾ ಭಕ್ತಿಗಳಿಂದ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಅದರಲ್ಲೂ ಈ ಪಿತೃಪಕ್ಷದಲ್ಲಿ ಕಾಗೆಗಳಿಗೆ ಬಹಳ ಮಹತ್ವ. ಯಾಕೆಂದ್ರೆ ನಮ್ಮ ಪಿತೃಗಳು ಅಂದ್ರೆ ನಮ್ಮನ್ನ ಅಗಲಿರುವಂಥವ್ರು ಈ ಕಾಗೆಗಳ ರೂಪದಲ್ಲಿ ಬಂದು ನಾವು ಕೊಡುವಂತ ಆಹಾರಗಳನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ಶಾಸ್ತ್ರಗಳಿಗೆ ಅನುಸಾರವಾಗಿ ಶ್ರಾದ್ದ ಮಾಡಿರುವಂತಹ ಕರ್ತೃಗಳು ಯಾರಿದ್ದಾರೆ ಅವರು ವಿಶೇಷವಾಗಿ ಈ ಸಂದರ್ಭದಲ್ಲೇ ದಾನಗಳನ್ನ ಮಾಡಬೇಕು. ಈ ದಾನ ಮಾಡೋದ್ರಿಂದ ಕೂಡ ಪಿತೃಶಾಪ ನಿವಾರಣೆಯಾಗತ್ತೆ ಅನ್ನುವಂಥ ಉಲ್ಲೇಖ ಹಲವಾರು ಧರ್ಮಶಾಸ್ತ್ರಗಳಲ್ಲಿ ಇರುವಂತಹ ಒಂದು ವಿಚಾರ. ಹಾಗೆ ಈ ಪಿತೃದೋಷ ನಿವಾರಣೆ ಮಾಡಿಕೊಳ್ಳಿಕ್ಕೆ ಕೆಲವರು 3 ವಿಧದ ಪದ್ಧತಿಗಳನ್ನು ಅನುಸರಣೆ ಮಾಡ್ತಾರೆ. ಅದರಲ್ಲಿ ನಾರಾಯಣ ಬಲಿ ಮಾಡುವಂಥದ್ದು, ಕೆಲವರು ನಾಗಬಲಿಯನ್ನ ಮಾಡ್ತಾರೆ, ಕೆಲವರು ತ್ರಿಪಿಂಡ ಶ್ರಾದ್ದ ವಿಧಿಗಳನ್ನ ಮಾಡುವಂತಹ ಸಂದರ್ಭ. ಇದನ್ನ ಸಾಮಾನ್ಯವಾಗಿ ಪವಿತ್ರ ನದಿ ತೀರಗಳಲ್ಲಿ ಮಾಡುವಂಥದ್ದನ್ನ ನಾವು ಕಾಣಬಹುದು. ಈ ವಿಧಿಗಳನ್ನ ನಮ್ಮ ಪಿತೃಗಳಿಗೆ ಗತಿ ಸಿಕ್ಕಬೇಕು, ಮೋಕ್ಷ ಸಿಕ್ಕಬೇಕು, ಅವರಿಗೆ ಪುನರ್ಜನ್ಮ ಬರಬಾರದು, ಅಂದ್ರೆ ಶಾಶ್ವತವಾದಂತಹ ಭಗವಂತನ ಪರಂಧಾಮದಲ್ಲೇ ಇರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಶ್ರಾದ್ದವನ್ನ ಮಾಡುವಂಥದ್ದು ಅಥವಾ ನಾರಾಯಣ ಬಲಿಯನ್ನ ಮಾಡುವಂಥದ್ದು ಇದೆ. ಅಂದ್ರೆ ತಮ್ಮ ವಾರ್ಷಿಕ ಉತ್ಪನ್ನದ 10ನೇ 1 ಭಾಗ ಏನಿದೆ ಇದನ್ನ ಈ ಪಿತೃಗಳಿಗಾಗಿ ಖರ್ಚು ಮಾಡಬೇಕು ಅನ್ನುವಂಥದ್ದು. ಅಂದ್ರೆ ಈ ತರ್ಪಣ ಶ್ರಾದ್ದ ಮಾಡುವಂಥದ್ದು ದಾನಾದಿಗಳನ್ನ ಮಾಡಲಿಕ್ಕೆ ಈ 10ನೇ 1 ಭಾಗ ಇರಬೇಕು ಅನ್ನುವಂಥದ್ದನ್ನ ಧರ್ಮಶಾಸ್ತ್ರ ಹೇಳುತ್ತೆ. ಇದು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ತಮ್ಮ ಯಥಾಶಕ್ತಿ ಅನುಸಾರ ಈ ಪಿತೃಗಳಿಗೆ ಖರ್ಚು ಮಾಡಬೇಕು ಅನ್ನುವಂಥದ್ದು. ಅದರಲ್ಲೂ ಜಿಪುಣತನ ತೋರಿಸಿದ್ರೆ ಅಲ್ಲಿ ಪಿತೃಶಾಪ ನಿವಾರಣೆ ಆಗಲ್ಲ ಅನ್ನುವಂಥ ಒಂದು ಮಾತು ಕೂಡ ಇದೆ. ಇನ್ನು ಈ ತರ್ಪಣ ಆಗ್ಲಿ ಶ್ರಾದ್ದವನ್ನಾಗ್ಲಿ ಮಾಡುವಂಥದ್ದು ಕಾಮ್ಯ ವಿಧಿಗಳು. ಇದು ಅಂದ್ರೆ ನಮ್ಮ ಬಯಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ, ನಮಗೆ ಪಿತೃಶಾಪ ಬರದೆ ನಮ್ಮ ಕುಟುಂಬ ಸುರಕ್ಷಿತವಾಗಿರ್ಬೇಕು, ಆರೋಗ್ಯಪೂರ್ಣವಾಗಿರ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮಾಡುವಂತಹ ವಿಧಿಗಳಿದು. ಇದನ್ನ ಯಾರು ಬೇಕಾದರೂ ಮಾಡಬಹುದು ಅನ್ನುವಂಥದ್ದು ಇದೆ. ಅಂದ್ರೆ ವಿವಾಹಿತರು ಅವಿವಾಹಿತರು ಕೂಡ ಇದನ್ನ ಮಾಡಬಹುದು. ಆದ್ರೆ ತಂದೆ ತಾಯಿ ಇರುವಂತವರು ಈ ತರ್ಪಣವನ್ನ ಕೊಡ್ಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ ಅನ್ನುವಂಥ ಒಂದು ಮಾತು ಕೂಡ ಇದೆ. ಆದ್ರೆ ಇಲ್ಲಿ ವಿವಾಹಿತ ಪುರುಷರು ವಿಶೇಷವಾಗಿ ತರ್ಪಣವನ್ನ ಕೊಡ್ಲಿಕ್ಕೆ ಬಾಧ್ಯರು ಅನ್ನುವಂಥದ್ದನ್ನ ಗಮನಿಸಬೇಕು. ಇನ್ನು ಯಾವುದೇ ವ್ಯಕ್ತಿ ಮೃತನಾದ 1 ವರ್ಷದ ಒಳಗೆ ಈ ತರ್ಪಣವನ್ನ ಕೊಡುವಂಥದ್ದು ಶ್ರಾದ್ದವನ್ನ ಮಾಡುವಂಥದ್ದನ್ನ ಮಾಡಬಾರದು. ಯಾಕೆಂದ್ರೆ ಅವರು ನಿಧನರಾದಂತಹ ತಿಥಿಯಂದೇ ಅವರಿಗೆ ಶ್ರಾದ್ದಾದಿ ಕರ್ಮಗಳನ್ನ ಮಾಡೋದ್ರಿಂದ ಈ ಪಿತೃಪಕ್ಷದಲ್ಲಿ ಅವರಿಗೆ ತರ್ಪಣ ಕೊಡುವಂತಹ ಅಗತ್ಯ ಇರಲ್ಲ. ಇನ್ನು ಕೆಲವು ಮನೆಗಳಲ್ಲಿ ಶುಭ ಕಾರ್ಯಗಳಾಗಿರುತ್ತೆ, ಮದುವೆ ಆಗಿರುತ್ತೆ, ಉಪನಯನ ಆಗಿರ್ಬೋದು. ಇಂತಹ ಶುಭ ಕಾರ್ಯಗಳೇನಾದ್ರೂ ಆಗಿದ್ರೆ ಅಂಥ ಮನೆಯಲ್ಲಿ ಯಾರಾದ್ರೂ ನಿಧನರಾಗಿದ್ರೆ ಅವ್ರಿಗೂ ಕೂಡ 1 ವರ್ಷದವರೆಗೆ ಈ ತರ್ಪಣವನ್ನ ಕೊಡಬಾರದು ಅನ್ನುವಂಥದ್ದು. ಇನ್ನು ಈ ನಾರಾಯಣ ಬಲಿ ಅಥವಾ ಈ ನಾಗಬಲಿಯನ್ನ ಮಾಡುವಂಥವ್ರು 3 ದಿನಗಳ ಕಾಲ ಮಾಡಬೇಕಾಗುತ್ತೆ. ಇನ್ನು ತ್ರಿಪಿಂಡ ಶ್ರಾದ್ದ ವಿಧಿ ಏನಿದೆ ಅದು 1 ದಿನದ ಕಾರ್ಯವಾಗಿರುವಂಥದ್ದು. ಹಾಗಾಗಿ ಶಾಸ್ತ್ರಗಳು ಹೇಳೋ ಪ್ರಕಾರ ಈ ಪಿತೃಪಕ್ಷದಲ್ಲಿ ತರ್ಪಣವನ್ನ ಕೊಡುವಂಥದ್ದನ್ನಾಗ್ಲಿ ಅಥವಾ ಶ್ರಾದ್ದವನ್ನ ಮಾಡುವಂಥದ್ದನ್ನಾಗ್ಲಿ ಸರ್ವಪಿತೃ ಅಮಾವಾಸ್ಯೆಯ ದಿನ ಮಾಡಬಹುದು. ಅಂದ್ರೆ ಬೇರೆ ದಿನ ಮಾಡ್ಲಿಕ್ಕೆ ಅದು ಅನುಕೂಲ ಆಗಿಲ್ಲ, ಸಾಧ್ಯ ಆಗಿಲ್ಲ ಅಂಥವ್ರು ಅಮಾವಾಸ್ಯೆಯ ದಿನ ಮಾಡಲೇಬೇಕು ಅನ್ನುವಂಥ ಒಂದು ಸಲಹೆ ಇದೆ. ಇದರಿಂದ ಪಿತೃದೋಷಗಳು ನಿವಾರಣೆ ಆಗತ್ತೆ, ಆ ಕುಟುಂಬಕ್ಕೆ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ನಂಬಿಕೆ. ಆದ್ರಿಂದಲೇ ಈ ಪಿತೃಪಕ್ಷ ಬಹಳ ವಿಶೇಷವಾಗಿ ಪರಿಗಣಿಸಲ್ಪಡುವಂತಹ ಒಂದು ಪಕ್ಷ. ಇನ್ನು ಬಂಧುಗಳೇ, ಈ ಪಿತೃಪಕ್ಷದ
ಅಮಾವಾಸ್ಯೆಯ ದಿನ ಏನಿದೆ ಆ ದಿನ ಸೂರ್ಯಗ್ರಹಣ ನಡೀತಾ ಇದೆ. ಆ ದಿನ ತರ್ಪಣವನ್ನ ಕೊಡಬಹುದಾ, ಶ್ರಾದ್ದವನ್ನ ಮಾಡಬಹುದಾ ಅನ್ನುವಂಥ ಒಂದು ಜಿಜ್ಞಾಸೆ ಇದೆ. ಇಲ್ಲಿ ಈಗಾಗಲೇ ಸೆಪ್ಟೆಂಬರ್ 7ನೇ ತಾರೀಕು ಚಂದ್ರಗ್ರಹಣ ಆಯಿತು. ಇನ್ನು 15 ದಿನಗಳ ಅಂತರದಲ್ಲೇ ಅಂದ್ರೆ ಭಾನುವಾರ 21ನೇ ತಾರೀಕು ಅಮಾವಾಸ್ಯೆಯ ತಿಥಿ ಇರುತ್ತೆ. ಆ ದಿನ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ವಿಶೇಷವಾದಂತಹ ಮಹತ್ವವನ್ನು ಹೊಂದಿರುವಂತಹ ಸೂರ್ಯಗ್ರಹಣ ಇದು. ಏಕೆಂದ್ರೆ ಆ ದಿನ ಮಹಾಲಯ ಅಮಾವಾಸ್ಯೆ ಇರುವಂತದ್ದು. ಅಮಾವಾಸ್ಯೆಯ ದಿನವೇ ಸೂರ್ಯಗ್ರಹಣ ಇದು ಸಂಭವಿಸುವಂತದ್ದು ಅಮಾವಾಸ್ಯೆಯ ದಿನವೇ. ಆದರೆ ಇದು ತುಂಬಾ ಮಹತ್ವವನ್ನು ಪಡ್ಕೊಂಡಿದೆ. ಯಾಕೆಂದ್ರೆ ಈ ಭಾನುವಾರ ಅಮಾವಾಸ್ಯೆಯ ದಿನ ಗ್ರಹಣ ಅದು ವರ್ಷದ ಕೊನೆಯ ಗ್ರಹಣ ಇದು. ಇಲ್ಲಿ ಭೂಮಿ ಮತ್ತೆ ಸೂರ್ಯನ ನಡುವೆ ಚಂದ್ರನ ಪ್ರವೇಶ ಆಗುತ್ತೆ. ಆಗ ಸೂರ್ಯಗ್ರಹಣ ಸಂಭವಿಸುವಂಥದ್ದು. ಈ ಗ್ರಹಣ ವಿಷುವತ್ ಸಂಕ್ರಾಂತಿ ಸಂದರ್ಭದಲ್ಲಿ ಆಗ್ತಾ ಇರುವಂಥದ್ದು. ಅಂದ್ರೆ ಈ ಸಮಯದಲ್ಲಿ ಹಗಲು ಮತ್ತೆ ರಾತ್ರಿ ಸಮಾನವಾಗಿರುತ್ತೆ. ಆದ್ರಿಂದಲೇ ಇದನ್ನ ವಿಷುವತ್ ಸಂಕ್ರಾಂತಿ ಗ್ರಹಣ ಅಂತ ಹೇಳಿ ಕರೀತಾರೆ. ಈ ಸೂರ್ಯಗ್ರಹಣ ಏನಿದೆ ಇದು ನಮ್ಮ ದೇಶಕ್ಕೆ ಕಾಣಿಸಲ್ಲ. ಅದಕ್ಕೆ ನ್ಯೂಜಿಲೆಂಡ್ ಅಲ್ಲಿ, ಪೂರ್ವ ಆಸ್ಟ್ರೇಲಿಯಾದಲ್ಲಿ, ದಕ್ಷಿಣ ಪೆಸಿಫಿಕ್ ದ್ವೀಪಗಳಲ್ಲಿ ಭಾಗಶಃ ಕಾಣಿಸಿಕೊಳ್ಳುವಂತ ಸೂರ್ಯಗ್ರಹಣ ಇದು. ಆದರೆ ನಮ್ಮ ಏಷ್ಯಾ ಖಂಡದ ಭಾರತ ಆಗಲಿ, ಪಾಕಿಸ್ತಾನ ಆಗಲಿ, ಶ್ರೀಲಂಕಾ, ನೇಪಾಳ, ಅಫ್ಘಾನಿಸ್ತಾನ ಇಲ್ಲಿ ಈ ಗ್ರಹಣ ಗೋಚರಿಸಲ್ಲ. ಆದ್ರಿಂದ ಗ್ರಹಣದ ಆಚರಣೆ ಇರಲ್ಲ. ಆದರೆ ಆ ದಿನ ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ಪಿತೃಗಳಿಗೆ ಶ್ರಾದ್ದಾದಿ ಕಾರ್ಯಗಳನ್ನ ಮಾಡಬೇಕು ಅನ್ನುವಂಥದ್ದು ಇದೆ. ಅದನ್ನ ಮಾತ್ರ ನಿಲ್ಲಿಸಬಾರದು. ಹಾಗಾಗಿ ಈ ಗ್ರಹಣ ನಮಗೆ ಕಾಣಿಸದೇ ಇರೋದ್ರಿಂದ ನಾವು ಈ ಪಿತೃಪಕ್ಷದ ಆಚರಣೆಗೆ ಯಾವುದೇ ತೊಂದರೆ ಇಲ್ಲ ಅನ್ನುವಂಥ ವಿಚಾರವನ್ನ ನೀವು ಇಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಈ ಭಾನುವಾರ ಸಂಭವಿಸುವಂತಹ ಸೂರ್ಯಗ್ರಹಣ ಏನಿದೆ ಇದು ರಾತ್ರಿ 10:59 ಆರಂಭ ಆಗುತ್ತೆ. ಅದೇ ದಿನ ರಾತ್ರಿ 3:23 ಸೂರ್ಯಗ್ರಹಣ ಕೊನೆ ಆಗುತ್ತೆ. ಈ ಗ್ರಹಣದ ಒಟ್ಟು ಅವಧಿ 3:24 ಇನ್ನು ಈ ಗ್ರಹಣದ ಸೂತಕದ ಕಾಲ ಗ್ರಹಣಕ್ಕೆ 12 ಗಂಟೆಗಳ ಮೊದಲೇ ಆರಂಭ ಆಗ್ಬಿಡುತ್ತೆ. ಆದರೆ ಈ ಭಾರತದಲ್ಲಿ ರಾತ್ರಿಯ ಸಮಯ ಆದ್ದರಿಂದ ಸೂರ್ಯಗ್ರಹಣ ಗೋಚರಿಸ್ತಾ ಇಲ್ಲ. ಆದ್ರಿಂದ ಈ ಸೂತಕದ ಅವಧಿ ನಮಗೆ ಅನ್ವಯಿಸಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಇದು ಈ ಗ್ರಹಣ ಕೇತುಗ್ರಸ್ತ ಸೂರ್ಯಗ್ರಹಣ. ಇದು ಉತ್ತರ ನಕ್ಷತ್ರ ಮತ್ತೆ ಕನ್ಯಾ ರಾಶಿಯಲ್ಲಿ ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ವೃಷಭ, ಮಿಥುನ ಮತ್ತೆ ಕರ್ಕಾಟಕ ನಡೀತಾ ಇರುವಂತದ್ದು. ಇಲ್ಲಿ ಗ್ರಹಣ ನಮ್ಮಲ್ಲಿ ಗೋಚರಿಸದೇ ಇದ್ರೂ ಕೂಡ ಯಾರಾದ್ರೂ ಪರಿಹಾರವನ್ನ ಮಾಡಿಕೊಳ್ಳಲಿಕ್ಕೆ ಬಯಸುವಂತವರು ಚಿತ್ರವರ್ಣ ಬಣ್ಣದ ವಸ್ತ್ರಗಳನ್ನ, ಹಾಗೆ ಹುರುಳಿಕಾಳು ಮತ್ತೆ ಕೆಂಪು ಅಥವಾ ಕೇಸರಿ ಬಣ್ಣದ ವಸ್ತ್ರ ಮತ್ತೆ ಗೋಧಿ ಇವುಗಳನ್ನ ದಕ್ಷಿಣೆ ಸಮೇತ ಸತ್ಪಾತ್ರರಿಗೆ ದಾನ ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಜೊತೆಗೆ ಗಣಪತಿಯನ್ನ, ಕಾಲಭೈರವನನ್ನ, ರುದ್ರದೇವರನ್ನ, ಸೂರ್ಯ ಮತ್ತೆ ಕೇತು ಈ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನ, ಸ್ತೋತ್ರಗಳನ್ನ ಜಪ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಈ ಗ್ರಹಣದ ಸಂದರ್ಭದಲ್ಲಿ ಮಾಡಬೇಕಾದಂತಹ ಜಪ ತಪಗಳ ಬಗ್ಗೆ, ಹಾಗೆ ಹೇಳಿಕೊಳ್ಳಬೇಕಾದಂತಹ ಸ್ತೋತ್ರಗಳ ಬಗ್ಗೆ ನಾಳಿನ ಕಾರ್ಯಕ್ರಮದಲ್ಲಿ ನಾವು ನೋಡೋಣ. ಒಟ್ಟಾರೆ ಈ ಕೇತುಗ್ರಸ್ತ ಸೂರ್ಯಗ್ರಹಣ ಕೆಲವೊಂದು ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅನ್ನುವಂಥ ವಿಚಾರವನ್ನ ನಾವು ನೆನ್ನೆಯ ಸಂಚಿಕೆಯಲ್ಲಿ ತಿಳಿಸಿದ್ವಿ. ಅದರಲ್ಲೂ ಸಿಂಹರಾಶಿ, ಕನ್ಯಾ ರಾಶಿ, ಮಕರ ರಾಶಿ ಮತ್ತೆ ವೃಷಭ ರಾಶಿಯವರಿಗೆ ಈ ಗ್ರಹಣದಿಂದ ಅಶುಭ ಫಲಗಳು ಇರೋದ್ರಿಂದ ಅವರು ಈಗಾಗಲೇ ಹೇಳಿದಂತಹ ವಸ್ತುಗಳನ್ನ ದಾನ ಮಾಡಬೇಕು, ಗ್ರಹಣದ ಈ ದುಷ್ಪರಿಣಾಮದಿಂದ ಮುಕ್ತರಾಗಬೇಕು ಅನ್ನುವಂಥ ವಿಚಾರವನ್ನ ಮನಸ್ಸಿನಲ್ಲಿಟ್ಕೊಳ್ಳಿ. ಇನ್ನು ಗ್ರಹಣದ ಮಿಶ್ರ ಫಲಗಳು ದೊರೆಯುವಂಥದ್ದು ಕರ್ಕಾಟಕ ರಾಶಿಗೆ, ಮೇಷರಾಶಿಗೆ, ಕುಂಭರಾಶಿಗೆ ಮತ್ತೆ ಧನುರಾಶಿಗೆ. ಇನ್ನು ಈ ಗ್ರಹಣದ ಶುಭ ಫಲಗಳು ಉಂಟಾಗುವಂಥದ್ದು ಮಿಥುನ ರಾಶಿ, ಮೀನರಾಶಿ, ತುಲಾರಾಶಿ ಮತ್ತೆ ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ಇಲ್ಲಿ ಅಶುಭ ಫಲಗಳನ್ನ ಪಡ್ಕೊಳ್ಳುವಂತಹ ರಾಶಿಯವರು ವಿಶೇಷವಾಗಿ ಈ ಗ್ರಹಣದ ಸಂಬಂಧವಾಗಿ ಅನುಸರಣೆ ಮಾಡಬೇಕಾಗಿರುವಂತಹ ವಿಧಿವಿಧಾನಗಳನ್ನ ನೀವು ಮುಂದುವರಿಸಿ ಈ ಗ್ರಹಣದಿಂದ ಉಂಟಾಗುವಂತಹ ಅಡ್ಡ ಪರಿಣಾಮಗಳು ನಿಮಗೆ ಬಾಧಿಸಲ್ಲ. ಹಾಗೆ ಈ ಪಿತೃಪಕ್ಷ ಆಗಿರೋದ್ರಿಂದ ಅಮಾವಾಸ್ಯೆಯ ದಿನ ನಿಮ್ಮನ್ನ ಅಗಲಿರುವಂತಹ ಪಿತೃಗಳನ್ನ ಸ್ಮರಣೆ ಮಾಡ್ಕೊಳ್ಳಿ. ಪಿತೃ ಕಾರ್ಯಗಳನ್ನ ಮಾತ್ರ ನಿಲ್ಲಿಸಬೇಡಿ, ಅದನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲದ ಯೋಗ ಇರುವಂತಹ ದಿನ. ನೀವು ಕೈಗೊಳ್ಳುವಂತಹ ಕೆಲಸ ಕಾರ್ಯಗಳಲ್ಲಿ ಈ ದಿನ ಸ್ವಲ್ಪ ಅಡೆತಡೆಗಳಿರುತ್ತೆ. ಅದರಲ್ಲೂ ನಿಮ್ಮ ಮನಸ್ಸು ಈ ದಿನ ಏಕಾಗ್ರತೆಯಿಂದ ಕೂಡಿರಲ್ಲ. ಹಾಗಾಗಿನೇ ಕೆಲವೊಂದು ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ಮೀನ ಮೇಷ ಎಣಿಸುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಆದ್ದರಿಂದಲೇ ನಿಮ್ಮ ಪ್ರಗತಿಯ ಕಡೆಗೆ ನಿಮ್ಮ ಲಕ್ಷ್ಯ ಇರಬೇಕು. ನಿಮ್ಮ ಗುರಿ ಯಾವುದು ಅನ್ನುವಂಥದ್ದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ಕೊಳ್ಬೇಕು. ಅದರಲ್ಲೂ ವಿದ್ಯಾರ್ಥಿಗಳು ಈ ದಿನ
ಯಾವುದೇ ಒಂದು ಒತ್ತಡಕ್ಕೆ ಸಿಲುಕಿ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಇನ್ನು ಆತುರದ ನಿರ್ಧಾರಗಳು ಕೂಡ ಈ ಸಂದರ್ಭದಲ್ಲಿ ಬರುವಂಥದ್ದಿರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ಯಾವುದೇ ಕೆಲಸ ಕಾರ್ಯದಲ್ಲಿ ನಿಮಗೆ ಗಡಿಬಿಡಿ ಉಂಟಾಗುವಂಥದ್ದಾಗಲಿ ಅಥವಾ ಕೆಲಸದ ಒಂದು ಜ್ಞಾನದ ಕೊರತೆ ಇರುವಂಥದ್ದನ್ನಾಗಲಿ ಏನಾದರೂ ಅಂತಹ ಸನ್ನಿವೇಶ ಇದ್ದರೆ ಅದಕ್ಕೆ ಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಳ್ಳಿ. ಜ್ಞಾನ ಸಂಪಾದನೆ ಆಗಲಿ ಮೊದಲು, ಅದರ ಬಗ್ಗೆ ನಂತರ ಆ ಕೆಲಸಕ್ಕೆ ಕೈ ಹಾಕುವಂಥದ್ದು ಉತ್ತಮ. ಅರ್ಧಂಬರ್ಧ ತಿಳಿದು ಕೆಲಸಗಳನ್ನು ಮುಂದುವರಿಸಬೇಡಿ. ಇನ್ನು ಈ ದಿನದಲ್ಲಿ ಬಿತ್ತಿದ್ದೇ ಬೆಳೆ ಅನ್ನುವಂಥ ವಿಚಾರ ನಿಮಗೆ ಜ್ಞಾಪಕದಲ್ಲಿ ಇರಬೇಕಾಗತ್ತೆ. ಹಾಗಾಗಿ ನೀವು ಏನನ್ನ ಕೊಡ್ತೀರೋ ಅದೇ ನಿಮಗೆ ವಾಪಸ್ಸು ಬರುವಂಥ ಸಂದರ್ಭ ಇದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ಸುಖ ಸೌಖ್ಯ ಎಲ್ಲವೂ ಕೂಡ ಇದೆ, ಆದರೆ ಅನುಭವಿಸುವಂಥ ಯೋಗ ಮಾತ್ರ ಸ್ವಲ್ಪ ಕಡಿಮೆ ಇದೆ. ಇನ್ನು ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಆತ್ಮೀಯರಿಂದ ನಿಮಗೆ ಈ ದಿನ ತುಂಬ ಆಸಕ್ತಿದಾಯಕವಾದಂಥ ವಿಚಾರಗಳು ತಿಳಿದು ಬರುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳುವಂಥದ್ದನ್ನು ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯ ಜೊತೆಗೆ ಶ್ರಮಶೀಲತೆ ಜಾಸ್ತಿ ಇರುತ್ತೆ, ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ ಈ ದಿನ ಕೆಲಸದಲ್ಲಿ. ಹಾಗಾಗಿನೇ ನಿಮ್ಮ ವ್ಯವಹಾರಗಳು ಸುಗಮವಾಗಿ ಸಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅದರಲ್ಲೂ ಈ ದಿನ ಪ್ರಮುಖವಾದಂಥ ಒಂದು ವ್ಯವಹಾರವನ್ನು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಇದು ಕುಟುಂಬ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗಬಹುದು. ನಿಮಗೆ ಆ ಕೆಲಸದಲ್ಲಿ ಆಸಕ್ತಿ ಇದೆ, ಇಷ್ಟ ಇದೆ, ಕೆಲಸವನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ಕಮಿಟ್ಮೆಂಟ್ ಇದೆ. ಆದರೆ ಕುಟುಂಬ ಸದಸ್ಯರನ್ನ ನೀವು ಕನ್ವಿನ್ಸ್ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಸೋಲು ಉಂಟಾಗುವಂಥದ್ದಿದೆ. ಹಾಗಾಗಿನೇ ಅವರಿಂದ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಅದಕ್ಕಾಗಿಯೇ ಈ ದಿನ ಪ್ರತಿ ವಿಚಾರವನ್ನು ಕೂಡ ಸಂಬಂಧಪಟ್ಟವರ ಗಮನಕ್ಕೆ ತಂದು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ನಿರುದ್ಯೋಗಿಗಳಿಗೆ ನಿಮ್ಮ ಪ್ರಯತ್ನದ ಫಲವಾಗಿ ಒಳ್ಳೆಯ ಫಲಿತಾಂಶ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಮುಂದಿನ ಸಂದರ್ಭದಲ್ಲಿ ನಿಮಗೆ ಈ ಉದ್ಯೋಗದ ಸಂಬಂಧವಾಗಿ ಇದ್ದಂಥ ಸಮಸ್ಯೆ ನಿವಾರಣೆಯಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸದಾದಂತಹ ಒಂದು ವಿಚಾರವನ್ನ ಸೇರ್ಪಡೆ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಅನಾವಶ್ಯಕವಾದಂತಹ ಖರ್ಚು ಉಂಟಾದಂತಹ ಸಂದರ್ಭದಲ್ಲಿ ಅದನ್ನ ನಿಯಂತ್ರಣ ಮಾಡಿಕೊಳ್ಳುವಂಥ ಅಗತ್ಯ ಇದೆ. ಸಂಪಾದನೆ ಆದಾಗ ಸ್ವಲ್ಪ ಉಳಿತಾಯವನ್ನು ಕೂಡ ಮಾಡಬೇಕು. ನಾಳಿನ ದೃಷ್ಟಿಯಲ್ಲಿ ನಿಮ್ಮ ತೀರ್ಮಾನಗಳಿರಲಿ, ಒಳ್ಳೆಯದಾಗುತ್ತೆ. ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಯಾಕೆಂದರೆ ಚಂದ್ರ ನಿಮಗೆ ಈ ದಿನ ಧನಸ್ಥಾನದಲ್ಲಿದ್ದಾನೆ, ವಾಕ್ಸ್ಥಾನದಲ್ಲಿದ್ದಾನೆ. ಇದೇ ಮನೆಯನ್ನ ಕುಟುಂಬ ಸ್ಥಾನ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ದಿನದಲ್ಲಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು ಇರುವಂಥದ್ದು. ಏಕೆಂದರೆ ನಿಮ್ಮ ತೀರ್ಮಾನ ಈ ದಿನ ಅತಿರೇಕಕ್ಕೆ ಹೋಗುತ್ತೆ. ಎಲ್ಲೋ ಒಂದು ಕಡೆ ಯೋಜನೆ ಇಲ್ಲದಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಪೂರ್ವ ಸಿದ್ಧತೆಯಲ್ಲಿ ಇರ್ತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ಸ್ವಲ್ಪ ಮರೆಯುವಂಥ ಸಾಧ್ಯತೆ ಇದೆ. ಯಾವುದೋ ಒಂದು ಕೆಲಸದ ಗುಂಗಿನಲ್ಲಿ ಇರ್ತೀರಿ. ಅದು ನಿಮಗೆ ತುಂಬ ಸಂತೋಷವನ್ನು ಕೊಡುವಂಥ ವಿಚಾರ. ಆದರೆ ಕುಟುಂಬ ಸದಸ್ಯರ ಬಗ್ಗೆ ಆಗಲಿ, ಬಂಧು ಬಳಗದವರ ಬಗ್ಗೆ ಆಗಲಿ ಈ ದಿನ ಆಲೋಚನೆ ಮಾಡದೆ ಯಾವುದೋ ಒಂದು ವಿಚಾರಕ್ಕೆ ಈ ದಿನ ನೀವು ತೀವ್ರವಾದಂತಹ ಒಂದು ಪ್ರಿಯಾರಿಟಿಯನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಎಲ್ಲವನ್ನ ಬ್ಯಾಲೆನ್ಸ್ ಮಾಡಬೇಕು. ನಿಮ್ಮ ಬುದ್ಧಿಶಕ್ತಿಯನ್ನು, ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಅನುಭವವನ್ನು ಈ ಸಂದರ್ಭದಲ್ಲಿ ಸರಿಯಾಗಿ ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮಗೆ ನೆಮ್ಮದಿ ತರುವಂಥ ವಿಚಾರ ಕೂಡ ಒಂದು ಇದೆ. ಅದನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ಚರ್ಚೆ ಮಾಡಿ ಅಳವಡಿಸ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ನೀವು ಏನಾದರೂ ಒಂದನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಮತ್ತೊಂದನ್ನು ಕಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸರಿ ಹೊಂದುವಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ
ವಾದ ವಿವಾದಗಳು ಉಂಟಾಗುವಂಥದ್ದು, ಅಪರಿಚಿತ ವ್ಯಕ್ತಿಗಳಿಂದ ಈ ದಿನ ನಿಮಗೆ ಅಲ್ಪ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನಗಳು ಕೆಲವೊಂದು ನಿರುತ್ಸಾಹದಿಂದನೇ ಕೊನೆಗೊಳ್ಳುವಂಥದ್ದು. ಆಸಕ್ತಿಯಿಂದ ಆರಂಭ ಮಾಡ್ತೀರಿ, ಆದರೆ ಅದರ ಫಲಿತಾಂಶ ನಿಮ್ಮಂತೆ ಬರದೇ ಇದ್ದಾಗ ಸ್ವಲ್ಪ ನಿರುತ್ಸಾಹ ಉಂಟಾಗುವಂಥದ್ದಿದೆ. ಜಾಗ್ರತೆ. ಮಹಾಲಕ್ಷ್ಮಿಯನ್ನು ಈ ದಿನ ಆರಾಧನೆ ಮಾಡ್ತಾ ಇರಿ. ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿ. ಈ ದಿನ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾದಂಥ ದಿನ. ಅದರಲ್ಲೂ ಬೆಳಗಿನ ಅವಧಿಯಲ್ಲಿ ತುಂಬ ಉತ್ಸಾಹ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಈ ವ್ಯವಹಾರ ಪ್ರಜ್ಞೆ ಬಹಳ ಚೆನ್ನಾಗಿದೆ. ಹಾಗಾಗಿ ಯಾವುದರಿಂದ ಲಾಭ ಯಾವುದರಿಂದ ನಷ್ಟ ಅನ್ನುವಂಥ ಲೆಕ್ಕಾಚಾರ, ಆ ಒಂದು ಕ್ಯಾಲ್ಕುಲೇಷನ್ ಏನಿದೆ ಪಕ್ಕಾ ಇರುತ್ತೆ ಈ ದಿನದಲ್ಲಿ. ಹಾಗೆ ಸಮಾಜದಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳಿಂದ ವಿಶೇಷವಾದಂಥ ಒಂದು ಸಹಕಾರ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ಮಾಹಿತಿ ಬೇಕು, ಆ ಕೆಲಸ ಕಾರ್ಯಗಳ ಬಗ್ಗೆ ಇನ್ನೂ ಸ್ವಲ್ಪ ಟಿಪ್ಸ್ ಬೇಕು ಅಂತಂದರೂ ಕೂಡ ಈ ದಿನ ಅದನ್ನು ಸಂಪಾದನೆ ಮಾಡಿಕೊಳ್ತೀರಿ. ಯಾವುದೋ ಒಂದು ಮೂಲದಿಂದ ನಿಮಗೆ ಮಾಹಿತಿ ಸಿಕ್ಕತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳು ನಿಮ್ಮ ಒಂದು ನಿಯಂತ್ರಣದಲ್ಲೇ ಇರುತ್ತೆ. ಹಾಗೆ ಈ ದಿನ ವ್ಯಾಪಾರಿಗಳಿಗೆ ಹೊಸ ಹೂಡಿಕೆಗಳು ಸಿಕ್ಕುವಂಥದ್ದು, ಹೊಸ ತಿರುವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ತುಂಬ ಇರುತ್ತೆ. ಹಾಗಾಗಿ ನಿಮ್ಮ ಸ್ನೇಹಿತರ ನೆರವಿನಿಂದ ಈ ದಿನ ನಿಮಗೆ ಒಂದು ಉಪಯುಕ್ತವಾದಂಥ ಕೆಲಸ ಆಗುವಂಥದ್ದು ಇದೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಕೂಡ ಈ ದಿನ ನಿಮಗೆ ಫೇವರಬಲ್ ಆಗೇ ಇರುತ್ತೆ. ನಿಮ್ಮ ಪರವಾಗಿ ಆ ಕೆಲಸಗಳು ಒಂದು ಫಲಿತಾಂಶವನ್ನು ತರುವಂಥದ್ದು. ಹಾಗೆ ಈ ದಿನ ನೀವು ಕೈಗೊಂಡಂಥ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನದಲ್ಲೂ ಇರ್ತೀರಿ. ಅದು ನಿಮಗೆ ತುಂಬ ಯಶಸ್ಸನ್ನು ತರುತ್ತೆ. ಹಾಗೆ ಈ ದಿನ ಕೌಟುಂಬಿಕ ವಿಚಾರಗಳಲ್ಲಿ ಇರುವಂಥ ಸಮಸ್ಯೆ, ಇದನ್ನು ತುಂಬ ಜಾಣತನದಿಂದ ನೀವು ನಿಭಾಯಿಸುವಂಥದ್ದಿದೆ. ಹಾಗಾಗಿನೇ ಈ ದಿನ ನಿಮಗೆ ತುಂಬ ಒಂದು ಮ್ಯಾನೇಜರಿಯಲ್ ಸ್ಕಿಲ್ ಅನ್ನುವಂಥದ್ದು ಇರುತ್ತೆ. ಜೊತೆಗೆ ಈ ಗ್ರಹಗತಿಗಳು ಕೂಡ ನಿಮಗೆ ಬೆಳಗಿನ ಅವಧಿಯಲ್ಲಿ ಅನುಕೂಲಕರವಾಗಿರೋದ್ರಿಂದಲೇ ಕೆಲಸಗಳು ಸುಗಮವಾಗಿ ಸಾಗುತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ತ್ವರಿತ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ಒಂದಲ್ಲ 2 ಸಲ ಆಲೋಚನೆ ಮಾಡಬೇಕಾದಂಥ ಒಂದು ಸನ್ನಿವೇಶ ಬರುತ್ತೆ. ಜಾಗ್ರತೆ. ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ಅದಕ್ಕಾಗಿಯೇ ಈ ದಿನದ ಬೆಳಗಿನ ಅವಧಿ ಏನಿದೆ ಅಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸಾಕಷ್ಟು ಆಸಕ್ತಿ ಇರಲ್ಲ. ಹಾಗೆ ಈ ಕೆಲಸದ ಬಗ್ಗೆ ಮಹತ್ವಪೂರ್ಣವಾದಂಥ ಮಾಹಿತಿಯ ಕೊರತೆ ಕೂಡ ಇರುವಂಥದ್ದು. ಹಾಗಾಗಿನೇ ಈ ದಿನ ವ್ಯಾಪಾರ ವ್ಯವಹಾರಗಳು ಮತ್ತಷ್ಟು ನಿಧಾನ ಆಗುವಂಥ ಸಾಧ್ಯತೆ ಇದೆ. ಅದನ್ನು ಸ್ವಲ್ಪ ಸ್ಪೀಡಪ್ ಮಾಡಬೇಕು. ಕೆಲಸದಲ್ಲಿ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಜಾಸ್ತಿ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಾಗಲಿ ಕುಟುಂಬದ ಸದಸ್ಯರ ಜೊತೆಯಲ್ಲಾಗಲಿ ಸ್ವಲ್ಪ ವಿವಾದಗಳು ಉಂಟಾಗುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಒಳನುಸುಳುವಂಥದ್ದು. ಅದನ್ನು ಆದಷ್ಟು ನೀವು ತಡಿಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಮೌನವಾಗಿ ಇರಬೇಕು, ಮಾತು ಕಡಿಮೆ ಆಗಬೇಕು, ಜೊತೆಗೆ ಹೊಂದಾಣಿಕೆಯ ಸ್ವಭಾವ ಇರಬೇಕು. ಎಲ್ಲರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬಾರ್ದು. ಹಾಗೆ ಈ ದಿನ ಬೇರೆಯವರ ಮೇಲೆ ಡಿಪೆಂಡ್ ಆಗುವಂಥದ್ದು, ಅವಲಂಬನೆ ಆಗುವಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಆಧ್ಯಾತ್ಮಿಕ ಸೇವಾ ಕಾರ್ಯದಲ್ಲಿ ತುಂಬ ಚೆನ್ನಾಗಿ ಭಾಗವಹಿಸ್ತೀರಿ. ಈ ಧರ್ಮದ ವಿಚಾರ ಆಗಲಿ ಧಾರ್ಮಿಕ ವಿಚಾರಗಳಲ್ಲಾಗಲಿ ತುಂಬ ಆಸಕ್ತಿ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮಗೆ ಕೌಟುಂಬಿಕ ವಾತಾವರಣ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದು, ಎಲ್ಲೋ ಒಂದು ಕಡೆ ಸಮಾಧಾನ ಇಲ್ಲ, ಏನೋ ಒಂದು ಕೊರತೆ ಅನ್ನುವಂಥದ್ದು ನಿಮಗೆ ಕಾಣಿಸ್ತಾ ಇರುತ್ತೆ ಈ ದಿನದಲ್ಲಿ. ಹಾಗಾಗಿನೇ ಈ ದಿನದ ಬೆಳಗಿನ ಅವಧಿ ಏನಿದೆ ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ನೀವು ಕಳೆಯಬೇಕಾಗತ್ತೆ. ಅದರಲ್ಲೂ ಈ ವಿದ್ಯುತ್ ಶಕ್ತಿಯಿಂದಾಗಲಿ ಹರಿತವಾದಂಥ ವಸ್ತುಗಳು, ಈ ಚಾಕು ಇತ್ಯಾದಿಗಳನ್ನು ಬಳಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರದಿಂದ ಇರಿ. ಕೈಕಾಲುಗಳಿಗೆ ಪೆಟ್ಟಾಗುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಸ್ವಲ್ಪ ಪ್ರಯಾಣದ ಸಂದರ್ಭದಲ್ಲಿ ತೊಂದರೆಗಳಿರುತ್ತೆ. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ.
ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದರಲ್ಲೂ ಈ ಬೆಳಗಿನ ಅವಧಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಆಸಕ್ತಿ ಇರುತ್ತೆ, ಉತ್ಸಾಹ ಇರುತ್ತೆ. ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿರೋದ್ರಿಂದಲೇ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿಮ್ಮ ಮಾತಿನಿಂದಲೇ ಬಗೆಹರಿಸ್ಕೊಳ್ತೀರಿ. ನಿಮ್ಮ ತೀರ್ಮಾನ ಈ ದಿನ ತುಂಬ ಪರ್ಫೆಕ್ಟ್ ಆಗಿರುವಂಥದ್ದು. ಹಾಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ನಿರ್ಧಾರವನ್ನು ಕೈಗೊಳ್ಳುವಂಥದ್ದಿದೆ. ಖರ್ಚು ವೆಚ್ಚಗಳು ಹೆಚ್ಚಾಗ್ಬೋದು, ಆದರೂ ಕೂಡ ಅದನ್ನು ಲೆಕ್ಕಾಚಾರದಲ್ಲಿ ಮಾಡುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿ ಕುಟುಂಬ ಸದಸ್ಯರನ್ನು ನೀವು ತುಂಬ ಓಲೈಸುವಂಥದ್ದು, ಅವರನ್ನು ಕೂಡ ಕನ್ವಿನ್ಸ್ ಮಾಡುವಂಥ ಒಂದು ಸಾಮರ್ಥ್ಯ ಈ ದಿನ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಇನ್ನು ವೃತ್ತಿಪರ ವ್ಯವಹಾರಗಳಲ್ಲಿ ವ್ಯಾಪಾರದ ಅನುಕೂಲತೆ ಇದೆ. ವ್ಯಾಪಾರ ವ್ಯವಹಾರಗಳು ಈ ದಿನದಲ್ಲೇ ಪ್ರಗತಿದಾಯಕವಾಗಿ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಉತ್ಸಾಹ, ನಿಮ್ಮ ಎನರ್ಜಿ ಬಹಳಷ್ಟು ಮಟ್ಟಿಗೆ ಇರುವಂಥದ್ದು. ಅದನ್ನು ಒಂದು ಸರಿಯಾದ ಕಾರಣಕ್ಕೆ ಉಪಯೋಗಿಸ್ಕೊಳ್ಳಿ. ಅದರಲ್ಲಿ ಅದ್ಭುತವಾದಂತಹ ಯಶಸ್ಸು ಸಿಕ್ಕತ್ತೆ. ವಿದ್ಯಾರ್ಥಿಗಳು ಈ ದಿನ ಯಾವುದೇ ಒತ್ತಡಕ್ಕೆ ಒಳಗಾಗಬೇಡಿ. ನಿಮ್ಮ ಗುರಿ ಏನು ಅನ್ನುವಂಥದ್ದನ್ನು ಈ ದಿನ ಮನನ ಮಾಡಿಕೊಳ್ಬೇಕು. ಆ ಬಗ್ಗೆ ಇನ್ನಷ್ಟು ಕೃಷಿ ಮಾಡುವಂಥ ಸಂದರ್ಭ ಈ ದಿನ ಬರ್ತಾ ಇದೆ. ಹಾಗೆ ಈ ದಿನದಲ್ಲಿ ಮುಂದೆ ಹೋಗಬೇಕಾದ್ರೆ ನಿಮ್ಮ ಮಾತು ಮತ್ತು ನಿಮ್ಮ ವರ್ತನೆ ಎಷ್ಟು ಮುಖ್ಯ ಅನ್ನುವಂಥದ್ದು ಗೊತ್ತಾಗುತ್ತೆ. ಇದರಲ್ಲಿ ತುಂಬ ಸ್ಪಷ್ಟತೆಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ವಿಶೇಷವಾಗಿ ಈ ದಿನ ನಿಮಗೆ ಸಿಕ್ಕುವಂಥ ಅವಕಾಶಗಳೇನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ. ಇನ್ನು ಉದ್ಯೋಗದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಅನುಕೂಲಕರವಾದಂಥ ವಾತಾವರಣ ಇರುತ್ತೆ, ಅದನ್ನು ನಿಮ್ಮದಾಗಿಸ್ಕೊಳ್ಳಿ. ಎಲ್ಲವೂ ನಿಮ್ಮ ಸ್ವಂತದ್ದೇ, ನಿಮ್ಮ ಸುಖ ಸೌಖ್ಯಕ್ಕೆ ಇರುವಂಥದ್ದು. ಅದರಲ್ಲಿ ಒಂದು ಲಿಮಿಟ್ ಅನ್ನುವಂಥದ್ದು ಇದೆ. ಆ ಚೌಕಟ್ಟಿನೊಳಗೆ ಈ ದಿನ ವ್ಯವಹಾರ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತುಂಬ ಮಹತ್ವದ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂತಹ ಒಂದು ಫಲಿತಾಂಶವನ್ನು ಪಡ್ಕೊಳ್ಳುವಂಥ ದಿನ. ಅದರಲ್ಲೂ ನಿಮ್ಮ ಪ್ರತಿಭೆ ಏನಿದೆ, ನಿಮ್ಮ ಟ್ಯಾಲೆಂಟ್ ಏನಿದೆ, ಇದನ್ನು ತೋರಿಸಲಿಕ್ಕೆ ತುಂಬ ಅವಕಾಶಗಳು ಸಿಕ್ಕುವಂಥ ದಿನ ಕೂಡ. ಹಾಗಾಗಿ ಇದನ್ನು ತುಂಬ ಚೆನ್ನಾಗಿ ಸಮರ್ಥವಾಗಿ ಬಳಸ್ಕೊಳ್ತೀರಿ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಸ್ಪರ್ಧೆಗಳು ಇರ್ಬೋದು, ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಅದನ್ನು ಮೀರಿ ಕೆಲಸಗಳನ್ನು ಮಾಡುವಂಥ ಒಂದು ಎನರ್ಜಿ ಇದೆ, ಉತ್ಸಾಹ ಇದೆ. ಅದಕ್ಕೆ ನಿಮಗೆ ನಿಮ್ಮ ಸ್ನೇಹಿತರಿಂದ ಬಂಧುಗಳಿಂದ ಬೆಂಬಲ ಕೂಡ ಸಿಕ್ಕತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ತ್ವರಿತವಾದಂತಹ ಫಲಿತಾಂಶವನ್ನು ತರುತ್ತೆ. ಎಲ್ಲವೂ ಕೂಡ ನಿಮಗೆ ಫೇವರಬಲ್ ಆಗೇ ಇರುತ್ತೆ. ಇನ್ನು ಈ ದಿನದಲ್ಲಿ ಧೈರ್ಯದಿಂದ ಕೆಲಸ ಮಾಡುವಂಥ ಒಂದು ಪ್ರಸಂಗ ಬರುತ್ತೆ. ಹಾಗಾಗಿ ಭಯ ಪಡಬೇಡಿ. ಏಕೆಂದರೆ ನೀವು ಎಲ್ಲಿಯವರೆಗೆ ಸರಿಯಾದ ಕೆಲಸವನ್ನು ಮಾಡ್ತೀರಿ, ಸರಿ ದಾರಿಯಲ್ಲಿರ್ತೀರಿ, ಅಲ್ಲಿಯವರೆಗೂ ಜಯ ನಿಮ್ಮದೇ ಆಗಿರುತ್ತೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪತಿ, ನಿಮ್ಮ ಪತ್ನಿ ಇವರ ಸಹಕಾರವನ್ನು ಪಡ್ಕೊಳ್ಳಿ. ಆದರೆ ಯಾವುದೇ ರೀತಿಯ ರಹಸ್ಯ ಒಪ್ಪಂದಗಳನ್ನು ಈ ದಿನ ಮಾಡಿಕೊಳ್ಬೇಡಿ. ಅಂದರೆ ಗುಟ್ಟಾಗಿ ವ್ಯವಹಾರ ಮಾಡುವಂಥದ್ದು ಈ ದಿನ ಬೇಡ. ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ದಿನ ಅದ್ಭುತವಾದಂಥ ಒಂದು ಪ್ರಗತಿ ಇದೆ. ನಿಮ್ಮ ಖರ್ಚು ವೆಚ್ಚಕ್ಕೆ ಸಾಕಷ್ಟು ಹಣ ಇದೆ, ಆದರೆ ದುಂದು ವೆಚ್ಚಕ್ಕೆ ಮಾತ್ರ ಹಣ ಇರಲ್ಲ. ಇದು ಜಾಗ್ರತೆ. ಇಲ್ಲಿ ನಿಮಗೆ ಇನ್ನೊಂದು ವಿಚಾರವನ್ನು ಗಮನಿಸಬೇಕಾಗತ್ತೆ. ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧವಾಗಿ ಇದ್ದಂತಹ ತೊಂದರೆಗಳು ಅಥವಾ ಭಿನ್ನಾಭಿಪ್ರಾಯಗಳು ಈ ದಿನ ಸ್ವಲ್ಪ ಬಗೆಹರಿಯುವಂಥ ಒಂದು ಹಂತವನ್ನು ಕಾಣ್ತಾ ಇದೆ. ಹಾಗಾಗಿ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಇಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ನೀವು ಒಬ್ಬರೇ ಹೋರಾಡುವಂಥ ಒಂದು ಮನಸ್ಸು ಈ ಸಂದರ್ಭದಲ್ಲಿ ಮಾಡಬೇಡಿ. ಹಾಗೆ ಈ ದಿನ ನಿಮ್ಮ ಒಂದು ವೈಯಕ್ತಿಕ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥ ಅಗತ್ಯತೆ ಕೂಡ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲದ ಯೋಗ ಇರುವಂಥ ದಿನ. ಅದಕ್ಕಾಗಿಯೇ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಸಿಕ್ಕಲ್ಲ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಈ ದಿನ ನಿಮಗೆ ಒಂದು ಗೊಂದಲವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ.
ಹಾಗಾಗಿ ಯಾವ ಸ್ಥಿತಿಯಲ್ಲಿರುತ್ತೋ ಆ ಸ್ಥಿತಿಯಲ್ಲೇ ಅದನ್ನು ಬಿಡುವಂಥದ್ದು ಉತ್ತಮ. ಈ ಸ್ಟೇಟಸ್ ಕೋವನ್ನು ಮೇಂಟೈನ್ ಮಾಡಿಬಿಡಿ, ಈ ದಿನ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ವಿಚಾರಧಾರೆಗಳು ಯಾವ ರೀತಿಯಲ್ಲಿ ಸಾಗ್ತಾ ಇದೆ, ಯಾವ ದಿಸೆಯಲ್ಲಿದೆ ಅನ್ನೋಂಥದ್ದನ್ನು ಖಾತ್ರಿಪಡಿಸ್ಕೊಳ್ಳುವಂಥ ಅಗತ್ಯತೆ ಕೂಡ ಇದೆ. ಯಾಕೆಂದರೆ ಇನ್ನು ಆರಂಭದ ಹಂತದಲ್ಲೇ ಇರುವಂತಹ ಕೆಲವೊಂದು ಕೆಲಸ ಕಾರ್ಯಗಳನ್ನು ಈ ದಿನ ನೀವು ಪುನರ್ ವಿಮರ್ಶೆ ಮಾಡುವಂಥ ಅಗತ್ಯತೆ ಕೂಡ ಇದೆ. ಇನ್ನು ಈ ದಿನ ಸ್ನೇಹಿತರ ಮೇಲೆ ಹೆಚ್ಚಿನ ಅವಲಂಬನೆ ಬೇಡ. ಏಕೆಂದರೆ ಅವರ ಒಂದು ಉದ್ದೇಶ ಹೇಗಿರುತ್ತೋ, ಅವರ ಹಿಡನ್ ಅಜೆಂಡಾ ಹೇಗಿರುತ್ತೋ ಅನ್ನೋಂಥದ್ರ ಬಗ್ಗೆ ನೀವು ಗಮನ ಹರಿಸಿ ಮುಂದುವರಿಬೇಕಾಗತ್ತೆ. ಈ ದಿನ ಆದಾಯದಲ್ಲಿ ಸ್ವಲ್ಪ ಕೊರತೆ ಕಾಣುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳು ಮಧ್ಯದಲ್ಲೇ ನಿಲ್ಲುವಂಥದ್ದು ಕೂಡ ಇರುತ್ತೆ. ಇದರ ಬಗ್ಗೆ ನೀವು ತೀವ್ರವಾದ ಗಮನವನ್ನು ಹರಿಸಬೇಕಾಗತ್ತೆ. ಹಾಗೆ ಈ ಸಂದರ್ಭದಲ್ಲಿ ಈಗಾಗಲೇ ಕೆಲಸಗಳು ಆರಂಭ ಆಗಿದ್ದು ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಆಸಕ್ತಿ ಇರಲಿ, ಅದನ್ನು ಮುಂದುವರಿಸಬೇಕು, ಅದನ್ನು ಆದಷ್ಟು ಬೇಗ ಮುಕ್ತಾಯ ಮಾಡಬೇಕು ಅನ್ನುವಂಥ ವಿಚಾರದ ಕಡೆ ನಿಮ್ಮ ಗಮನ ಇರಲಿ. ಇನ್ನು ಮನೆಯ ಹೊರಗೆ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಗುವಂಥ ಸಂದರ್ಭ ಇದೆ. ಇದರಿಂದ ನಿಮ್ಮ ಅಧಿಕಾರಿಗಳೇನಿದ್ದಾರೆ ಅವರ ಕೋಪಕ್ಕೆ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಸ್ನೇಹಿತರ ಜೊತೆಯಾಗಲಿ ಸಹೋದ್ಯೋಗಿಗಳ ಜೊತೆಯಾಗಲಿ ನಿಮಗೆ ಹೊಂದಾಣಿಕೆಯ ಕೊರತೆಯಿಂದ ಸ್ವಲ್ಪ ಕಷ್ಟಪಡುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡಿ, ಪ್ರಾಮಾಣಿಕತೆಯಿಂದ ಮಾಡಿ, ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನದ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಗೊಂದಲದ ಪರಿಸ್ಥಿತಿ ಇರುತ್ತೆ. ಯಾವ ಕೆಲಸವನ್ನು ಹೇಗೆ ಆರಂಭ ಮಾಡಬೇಕು, ಯಾವುದಕ್ಕೆ ಪ್ರಿಯಾರಿಟಿಯನ್ನು ಕೊಡಬೇಕು ಅನ್ನುವಂಥದ್ರಲ್ಲಿ ಸ್ವಲ್ಪ ಗೊಂದಲ ಇದೆ. ಅದಕ್ಕಾಗಿಯೇ ಈ ದಿನದ ವಿಚಾರಗಳನ್ನು ನಿಮ್ಮ ಕುಟುಂಬಸ್ಥರಿಗೆ ಮೊದಲು ತಿಳಿ ಹೇಳುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಏಕಾಏಕಿ ಯಾವುದೇ ನಿರ್ಧಾರಗಳನ್ನು ಕೈಗೊಂಡು ಸಂಕಟಕ್ಕೆ ಒಳಗಾಗಬೇಡಿ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ವಿಳಂಬವಾದಂತಹ ಕೆಲಸ ಕಾರ್ಯಗಳಿಂದ ನಷ್ಟಗಳು ಹೆಚ್ಚಾಗುವಂಥದ್ದು ಇದೆ. ಹಾಗಾಗಿ ಯಾವುದೇ ವಿಚಾರವನ್ನು ಕೂಡ ಈ ದಿನ ನೀವು ಪೋಸ್ಟ್ಪೋನ್ ಮಾಡಬೇಡಿ. ಕೆಲಸಗಳನ್ನು ಆದಷ್ಟು ಬೇಗ ಅಟೆಂಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಕುಟುಂಬದಲ್ಲಿರುವಂಥ ಹಿರಿಯರ ಜವಾಬ್ದಾರಿ ನಿಮ್ಮ ಮೇಲೆ ಬರುವಂಥದ್ದು. ಹಾಗಾಗಿ ಅವರ ಒಂದು ಬೇಕು ಬೇಡಗಳ ಬಗ್ಗೆ ಈ ದಿನ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ. ಆದರೆ ಮಕ್ಕಳಿಂದ ಈ ದಿನ ಕುಟುಂಬ ಸದಸ್ಯರಿಂದ ನಿಮಗೆ ಒಂದು ರೀತಿಯಲ್ಲಿ ಒತ್ತಡ, ವಿಶ್ರಾಂತಿ ಇಲ್ಲ. ಕೆಲಸಗಳು ಜಾಸ್ತಿ ಇರುತ್ತೆ, ಜವಾಬ್ದಾರಿಗಳು ಜಾಸ್ತಿ. ಅದನ್ನು ಸ್ವಲ್ಪ ಜಾಣತನದಿಂದ ನೀವು ನಿಭಾಯಿಸಬೇಕು. ಕೆಲಸಗಳನ್ನು ಹಂಚಿ ನೀವು ಅದರ ಮೇಲುಸ್ತುವಾರಿಯನ್ನು ಮಾಡುವಂಥ ಒಂದು ಪಾತ್ರವನ್ನು ಈ ದಿನ ವಹಿಸಬೇಕಾಗತ್ತೆ. ಆದರೆ ಈ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಅದರಲ್ಲೂ ಕೆಲವೊಂದು ಪರೀಕ್ಷೆಗಳಾಗಲಿ, ಕೆಲವೊಂದು ಈ ಟೆಸ್ಟಿಂಗ್ ಟೈಮ್ ಅನ್ನುವಂಥ ಒಂದು ಸಂದರ್ಭ ನಿಮಗೆ ಬರುವಂಥದ್ದು ಇದೆ. ಹಾಗಾಗಿ ಯಾವುದೇ ಒಂದು ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಕೊಡಬೇಡಿ. ಮತಭೇದಗಳು ಉಂಟಾಗುವಂಥದ್ದು ಬಹಳ ಬೇಗ ಆಗುತ್ತೆ. ಆದ್ದರಿಂದಲೇ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ವಿಶೇಷ ಅಂತ ಹೇಳಿದ್ರೆ ನಿಮ್ಮ ಸ್ವಂತ ಆರೋಗ್ಯದ ಕಡೆ, ವೈಯಕ್ತಿಕ ಆರೋಗ್ಯ, ಇದರ ಕಡೆ ಗಮನ ಕೊಡಿ. ಆದರೆ ಪ್ರಯಾಣದ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಆದಷ್ಟು ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು, ಬೇರೆಯವರ ವಾಹನವನ್ನು ಓಡಿಸುವಂಥದ್ದು, ಇಂತಹ ಸಂದರ್ಭದಲ್ಲಿ ನೀವು ಬಹಳ ಬೇಗ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾದಂತಹ ದಿನ. ಒಂದು ಕೆಲಸವನ್ನು ಬಹಳ ದಿನಗಳಿಂದ ನೀವು ಮುಂದೂಡ್ತಾ ಬಂದಿದ್ದೀರಿ. ಈ ದಿನ ಅದಕ್ಕೆ ಒಂದು ನಾಂದಿ ಆಡುವಂತಹ ಸಂದರ್ಭ ಇದೆ. ಕೆಲಸ ಬಹಳ ಬೇಗ ನಿಮಗೆ ಆರಂಭ ಆಗುವಂಥದ್ದು. ಜೊತೆಗೆ ಈ ದಿನದಲ್ಲಿ ಕೈಗೊಂಡಂಥ ವ್ಯವಹಾರಗಳಲ್ಲಿ ಹಠಾತ್ತಾಗಿ ಯಶಸ್ವಿ ಆಗುವಂಥದ್ದು ಕೂಡ ಇದೆ. ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರುವಂಥ ಸಂದರ್ಭ ಕೂಡ ಈ ದಿನ ಇರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ತುಂಬ ಸಂತೋಷ ಇದೆ, ಉತ್ಸಾಹ ಇದೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗ್ತಲ್ಲ ಅನ್ನುವಂಥ ಒಂದು ಆತ್ಮವಿಶ್ವಾಸ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿನೇ ಈ ಒಂದು ಕೆಲಸದಲ್ಲಿ ಆಗುವಂಥ ಈ ಸಕ್ಸಸ್ ಏನಿದೆ ಅದು ಮತ್ತೊಂದು ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ತುಂಬ ಪ್ರೇರೇಪಣೆಯನ್ನು ಒದಗಿಸುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ತುಂಬ ಎನರ್ಜಿ ಇರುವಂಥ ಸಂದರ್ಭ. ಇನ್ನು
ಈ ದಿನ ತೃಪ್ತಿಕರವಾದಂಥ ಒಂದು ವಾತಾವರಣ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಇರುತ್ತೆ. ಹಾಗಾಗಿನೇ ನಿಮ್ಮ ಸಹೋದ್ಯೋಗಿಗಳಾಗಲಿ ಮೇಲಧಿಕಾರಿಗಳಿಂದಲಾಗಲಿ ಒಳ್ಳೆಯ ಸಹಕಾರವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದಿದೆ. ಆದರೆ ಈ ದಿನ ನಿಮಗೆ ತುಂಬ ಹತ್ತಿರದಲ್ಲಿರುವಂಥವರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಸಾಲ ತರೋವಂಥದ್ದಾಗಲಿ ಸಾಲ ಕೊಡುವಂಥ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರ ಇರಲಿ. ಆದಷ್ಟು ಅದನ್ನು ಈ ದಿನ ನೀವು ತಡೆಯುವಂಥದ್ದು ಉತ್ತಮ. ಇನ್ನು ಸಾಲಕ್ಕೆ ಜಾಮೀನು ನಿಲ್ಲುವಂಥದ್ದಾಗಲಿ ಅಥವಾ ಇತರರ ಒಂದು ಬೇಡಿಕೆಗೆ ಮರುಗುವಂಥದ್ದಾಗಲಿ ಈ ದಿನ ಮಾಡಬೇಡಿ. ಏಕೆಂದರೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ನೀವು ನೆಲ ಕಚ್ಚುವಂಥ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ. ಆರ್ಥಿಕವಾಗಿ ಅನಾನುಕೂಲತೆಗಳು ಇರುವಂಥ ಸಂದರ್ಭ ಇದೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಯೋಗ್ಯತೆ ಏನು ಅನ್ನುವಂಥದ್ದನ್ನು ತೋರಿಸ್ತೀರಿ. ನಿಮ್ಮ ಪ್ರತಿಭೆ ಏನು ಅನ್ನುವಂಥದ್ದನ್ನು ಸಾಬೀತುಪಡಿಸ್ತೀರಿ. ಇದು ನಿಮ್ಮ ಒಂದು ಕೈಚಳಕವನ್ನು ತೋರಿಸಲಿಕ್ಕೆ, ನಿಮ್ಮ ಒಂದು ಪ್ರತಿಭೆಯನ್ನು ಪ್ರೂವ್ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥ ಸಂದರ್ಭ. ಇದನ್ನು ಸರಿಯಾದ ರೀತಿಯಲ್ಲಿ ಸೂಕ್ತ ಸಮಯದಲ್ಲಿ ನೀವು ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಪ್ರಗತಿದಾಯಕವಾದಂಥ ದಿನ. ಏನೋ ಒಂದನ್ನು ಸಾಧನೆ ಮಾಡ್ತೀರಿ. ನಿಮ್ಮ ಒಂದು ಪ್ರಯತ್ನ, ನಿಮ್ಮ ಒಂದು ಪ್ರತಿಭೆ ಈ ದಿನ ನಿಮಗೆ ತುಂಬ ಮನಃಶಾಂತಿಯನ್ನು ಕೊಡುತ್ತೆ, ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರೊಂದಿಗೆ ಇದ್ದಂತಹ ದೀರ್ಘಕಾಲದಲ್ಲಿ ಇದ್ದಂತಹ ಒಂದು ವಿವಾದ ಬಗೆಹರಿಯುತ್ತೆ. ಏಕೆಂದರೆ ಗುರುಗಳ ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಸಮಸ್ಯೆಯನ್ನು ಬಿಡಿಸ್ಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ದೀರಿ. ಈ ದಿನ ಅದು ನಿಮಗೆ ತುಂಬ ಪಾಸಿಟಿವ್ ಆಗಿರುವಂಥ ಒಂದು ಫಲಿತಾಂಶವನ್ನು ತರುತ್ತೆ. ಆದರೆ ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ನೀವು ತುಂಬ ಧನಾತ್ಮಕವಾಗಿರಬೇಕು, ತುಂಬ ಪಾಸಿಟಿವ್ ಆಗಿರಬೇಕು. ಏಕೆಂದರೆ ನಿಮ್ಮಲ್ಲಿ ಒಂದು ನೆಗೆಟಿವ್ ವೈಬ್ಸನ್ನು ತರುವಂಥವರು ನಿಮ್ಮ ಸುತ್ತಮುತ್ತ ಇರ್ತಾರೆ. ಅವರ ಬಗ್ಗೆ ಜಾಗ್ರತೆ. ಅವರು ನಿಮಗೆ ಹಿತಶತ್ರುಗಳ ರೂಪದಲ್ಲಿ ಇರ್ತಾರೆ. ಹಾಗಾಗಿನೇ ಯಾವುದೇ ವ್ಯಕ್ತಿಯ ಈ ಒಂದು ಸಲಹೆಯನ್ನು ಈ ದಿನ ನೀವು ಸಾರಾಸಗಟಾಗಿ ಒಪ್ಕೊಳ್ಬೇಡಿ. ಅದರ ಸಾಧಕ ಬಾಧಕಗಳನ್ನು ನೋಡಬೇಕು. ಅದು ಎಷ್ಟರ ಮಟ್ಟಿಗೆ ನಿಮಗೆ ಸಂತೋಷವನ್ನು ತರುತ್ತೆ, ಅನುಕೂಲವನ್ನು ತರುತ್ತೆ ಅನ್ನುವಂಥದ್ರ ಬಗ್ಗೆ ನೀವು ಸ್ವಲ್ಪ ಪೂರ್ವಾಪರವಾಗಿ ವಿಚಾರ ಮಾಡಬೇಕಾಗತ್ತೆ. ಇನ್ನು ಈ ದಿನ ವೃತ್ತಿಪರ ವ್ಯವಹಾರಗಳು ಅಲ್ಪ ಸ್ವಲ್ಪ ಲಾಭದಾಯಕವಾಗಿ ನಡೆಯುವಂಥದ್ದು ಕೂಡ ಇರುತ್ತೆ. ಆದರೆ ಸ್ವಲ್ಪ ಎಚ್ಚರಿಕೆ ಹಣಕಾಸಿನ ವಿಚಾರದಲ್ಲಿ. ಇನ್ನು ಈ ದಿನ ಬಹು ನಿರೀಕ್ಷಿತ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಅದರಲ್ಲೂ ಸ್ತ್ರೀ ವರ್ಗದವರಿಂದ ನಿಮಗೆ ಈ ದಿನ ತುಂಬ ಸಹಾಯ ಇದೆ, ಸಹಕಾರ ಇದೆ, ಹಣಕಾಸಿನ ನೆರವು ಕೂಡ ಇದೆ. ಆದರೆ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ವಿವಾದಗಳು ಈ ದಿನ ಬಗೆಹರಿಯಲ್ಲ. ಹಾಗಾಗಿನೇ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ಮುಂದೊಂದು ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು, ದೇವಾಲಯ ಭೇಟಿ ನೀಡುವಂಥದ್ದು, ದೈವಿಕ ದರ್ಶನ ಪಡೆಯುವಂಥ ಸಂದರ್ಭಗಳು ಕೂಡ ಇದೆ. ಮನೆಯಲ್ಲಿ ಆಗಬೇಕಾಗಿರುವಂಥ ಒಂದು ತುರ್ತು ಕೆಲಸ, ಇದರ ಕಡೆ ನಿಮ್ಮ ಹೊಂದಾಣಿಕೆಯ ಮನೋಭಾವವನ್ನು ಪ್ರದರ್ಶನ ಮಾಡಬೇಕಾಗತ್ತೆ. ಹಾಗಾಗಿ ಕುಟುಂಬದ ಸದಸ್ಯರ ಜೊತೆಯಲ್ಲೇ ಈ ದಿನ ಇರಬೇಕು. ಪ್ರತ್ಯೇಕತಾವಾದಿಯನ್ನು ಈ ದಿನ ನೀವು ಅನುಸರಣೆ ಮಾಡಬಾರ್ದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಭಗವಂತನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳ ಯೋಗ ಇರುವಂಥದ್ದು. ಪ್ರಯಾಣದ ಆಯಾಸ ಜೊತೆಗೆ ಈ ಆರೋಗ್ಯದಲ್ಲಿ ವ್ಯತ್ಯಾಸ, ಇದರಿಂದ ಈ ದಿನ ಕೆಲಸದಲ್ಲಿ ಸ್ವಲ್ಪ ನಿರಾಸಕ್ತಿ ಇರುವಂಥ ಸಂದರ್ಭ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಹೆಚ್ಚಿನ ಪ್ರಯತ್ನ ಕೊಟ್ಟರೂ ಕೂಡ ಅದು ಪೂರ್ಣ ಆಗಲ್ಲ. ಎಲ್ಲೋ ಒಂದು ಕಡೆ ಈ ಭೇದದಿಂದ ಅಥವಾ ಕೆಲವೊಂದು ತಾಂತ್ರಿಕ ದೋಷದಿಂದ ಅಡೆತಡೆಗಳು ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಕೆಲಸದ ಬಗ್ಗೆ ವಿವಾದಗಳು ಇರುವಂಥದ್ದು, ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ವಾದ ವಿವಾದಗಳಾಗುವಂಥ ಸಂದರ್ಭ ಕೂಡ ಇದೆ. ಒಟ್ಟಾರೆ ನಿಮಗೆ ಯಾರು ಪರಿಚಯ ಇಲ್ಲ ಅಂಥವರಿಂದಲೇ ಈ ದಿನ ನಿಮಗೆ ಬಾಧೆ. ಹಾಗೆ ಈ ಪರಿಚಯಸ್ಥರ ಜೊತೆಯಲ್ಲಿ ಈ ದಿನ ತುಂಬ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಳ್ತೀರಿ. ಹಾಗೆ ನಿಮಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳುವಂಥ ಒಂದು ತಂತ್ರಗಾರಿಕೆ ಈ ದಿನ ನಿಮಗೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಆದರೆ ಯಾವುದೇ ವ್ಯವಹಾರಗಳಲ್ಲಿ ಆತುರದ ನಿರ್ಧಾರಗಳನ್ನು ಮಾಡಿ ನಷ್ಟವನ್ನು ಎದುರಿಸುವಂಥ ಸಂದರ್ಭ ಬರುತ್ತೆ, ಜಾಗ್ರತೆ. ಇನ್ನು ಈ ದಿನ ಆತ್ಮೀಯರ ಜೊತೆಯಲ್ಲಿ
ಕೆಲವೊಂದು ವ್ಯವಹಾರಗಳಲ್ಲಿ ಸ್ವಲ್ಪ ವಿವಾದಗಳು ಇರುವಂತಹ ಸಂದರ್ಭ ಇದೆ. ಅದಕ್ಕಾಗಿಯೇ ತೀರಾ ಹತ್ತಿರದ ಬಂಧು ವರ್ಗದವರಲ್ಲಾಗಲಿ ಸ್ನೇಹಿತರ ಜೊತೆಯಲ್ಲಾಗಲಿ ಹಣಕಾಸಿನ ವ್ಯವಹಾರಗಳಿಗೆ ಈ ದಿನ ನಿರ್ಬಂಧವನ್ನು ಹೇರಬೇಕಾಗತ್ತೆ. ಅದರಲ್ಲೂ ಈ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರು ಸ್ವಲ್ಪ ಜಾಗ್ರತೆ. ಏಕೆಂದರೆ ಹಣಕಾಸಿನ ಏರಿಳಿತಗಳು ಹೆಚ್ಚಾಗುವಂಥದ್ದು, ಇನ್ನು ಇಲ್ಲಿ ಆಗುವಂತಹ ವಿದ್ಯಮಾನಗಳು ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದಿರುತ್ತೆ. ಹಾಗಾಗಿನೇ ಮನಸ್ಸಿಗೆ ಶಾಂತಿ ಇರಲ್ಲ, ನೆಮ್ಮದಿ ಇರಲ್ಲ. ಅದಕ್ಕಾಗಿಯೇ ಈ ದಿನ ನಿಮ್ಮ ಆರೋಗ್ಯ ಕೂಡ ಸ್ವಲ್ಪ ವ್ಯತ್ಯಯದಲ್ಲೇ ಇರುವಂಥದ್ದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.